ಎಲ್ಲರಿಗೂ ನಮಸ್ಕಾರ. ತುಂಬ ವಿಷಯಗಳನ್ನ ಶೇರ್ ಮಾಡಿದ್ದಾರೆ ಎಲ್ರೂ. ಅಲ್ಲ, ಖುಷಿ ಆಯಿತು ನನಗೆ ಫಸ್ಟ್ ಬಂದಾಗ. 6 ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾ ಭರ್ಜರಿ ಮುಹೂರ್ತ ಆಯಿತು. ಸಿನಿಮಾ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವತ್ತು ಅಯೋಗ್ಯ ಟು ಈ ಸೇಮ್ ಟೆಂಪಲಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ. ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಬ್ಲೆಸ್ಸಿಂಗ್ಸ್ ನಮ್ಮ ಸಿನಿಮಾ ತಂಡದ ಮೇಲೆ ಇರುತ್ತೆ. ಆ್ಯಂಡ್ ಖುಷಿ ಆಯಿತು. ಅಯೋಗ್ಯ ಸೀಕ್ವಲಲ್ಲಿ ಪ್ರತಿಯೊಬ್ಬರು ಇದ್ದೀವಿ. ಆ್ಯಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಆರ್ ಟೀಮ್. ಆ್ಯಂಡ್ ತುಂಬ ಚೆನ್ನಾಗಾಗತ್ತೆ ಈ ಸಿನಿಮಾ. ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ 1 ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ನಮಗೆ ಆಲ್ ಓವರ್ ಕರ್ನಾಟಕ. ಆ್ಯಂಡ್ ಹಾಡುಗಳು ಅದು ನಾವು ಅಯೋಗ್ಯ 2 ಅಂದ ತಕ್ಷಣ ಫಸ್ಟ್ ನಮಗೆ ತಲೆಗೆ ಬಂದಿದೆ ಏನಮಿ ಅದರದ್ದು ರಿಪ್ಲೇಸ್ಮೆಂಟ್ ಯಾವುದು ಅಂತ. ಸೊ ಹಾಗೆ ಮಾತಾಡ್ತಾನು ನಾವು ಅದೇ ಅನ್ಕೊಂಡಿದ್ದೆ, ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್. ಏನಮಿ ಈಸ್ ಲೈಕ್ ದ ಮಾಸ್ಟರ್ ಪೀಸ್ ಅಂತ ಅನ್ಸ್ತು. ಚೇತನ್ ಸರ್ ಬರ್ದಿರುವಂತ ಹಾಡದು. ಆ್ಯಂಡ್ ಅರ್ಜುನ್ ಸರ್, AJ, ಸೀರಿಯಸ್ಲಿ ಈ ಒಂದು ವೇದಿಕೆ ಮೇಲೆ ನಾವು ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದೀವಿ. ಬಿಕಾಸ್ ಮಹೇಶ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು, DOP ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು, ನೀವು ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರಿ ನಮ್ಮ ಸಿನಿಮಾಗೆ. ಸೊ ವಿ ಆರ್ ರಿಯಲಿ ಮಿಸ್ಸಿಂಗ್ ಯು. ಮುಂದಿನ ಈವೆಂಟ್ ಅಲ್ಲಿ ಡೆಫಿನೆಟ್ಲಿ ಅವ್ರು ಇರ್ತಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ನನಗೆ ತಬ್ಲಾ ನಾನಿ ಸರ್ ಹೇಳಿದ್ರು, ಸತೀಶ್ ಸರ್ ಇಲ್ಲ ನಾನು ಏನೋ ಸಪೋರ್ಟ್ ಮಾಡ್ತೀವಿ. ಖಂಡಿತ ಇಲ್ಲ, ಇಲ್ಲಿ ಇರುವಂತ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವರ ಸಪೋರ್ಟ್ಗೆ ನಾವು ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡು, ಇನ್ಫ್ಯಾಕ್ಟ್ ನನ್ಗೆ ನಮ್ಮ ತಂದೆ ಪಾತ್ರ ಅವ್ರಂತೂ ನಿಜವಾಗ್ಲೂ ನಾನು ಅವರ ಮಗಳು, ಅವ್ರು ನನ್ನ ತಂದೆ ತರನೇ ಇದ್ವಿ. ಅವಾಗ ಇನ್ನು ಬಹುಶಃ ಮೇಘ್ನಾ ಮದ್ವೆ ಆಗಿರ್ಲಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 2 ತಿಂಗಳಿತ್ತು ಇನ್ನು ಮದ್ವೆಗೆ. ಸೊ ಅವಾಗ ಹೆಂಗ್ ನಡೀತಿದೆ ಪ್ರಿಪ್ರೇಷನ್ಸ್ ಅಂತ ಕೇಳ್ತಿದೆ. ಆ್ಯಂಡ್ ಹಿ ವಾಸ್ ಆಕ್ಚುಲಿ ಇನ್ ಟಿಯರ್ಸ್. ನಮ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಮದ್ವೆ ಆಗುತ್ತೆ. ಸೊ ಅವಾಗ ನಿಜವಾಗ್ಲೂ ಅವರು ಹಿ ವಾಸ್ ಇನ್ ಟಿಯರ್ಸ್. ಬಿಕಾಸ್ ಅವರ ರಿಯಲ್ ಲೈಫ್ ಮಗಳು, ಅವ್ರದ್ದು ಮದ್ವೆ ಆಗ್ತಿತ್ತು ಅವಾಗ ಅಂತ. ಸೊ ಖಂಡಿತವಾಗ್ಲು ಅವರ ಒಂದು ಸಪೋರ್ಟ್ ಅಂಡ್ ಕೆಲವೊಂದು ವಿಷಯಗಳಲ್ಲಿ ಅವ್ರು ನಂಗೆ ಟಿಪ್ಸ್ ಕೊಡ್ತಿದ್ರು. ಇಲ್ಲಿ ಯಾರು ಆಫ್ಟರ್ ಲೈಕ್ 6 years ಆದ್ಮೇಲೆ ನಾವ್ ಏನೇ ಮಾಡಿದ್ರು, ನೀವೇನ್ ಹೇಳಿದ್ರು, ನೀವೇನ್ ಮಾರ್ಗದರ್ಶನ ಹೇಳಿದ್ರು, ನಾವ್ ಅದನ್ನ ನಡ್ಕೊಂಡು ಹೋಗ್ತೀವಿ. ಯು ಆರ್ ಆ ಸೀನಿಯರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ. ಅಂಡ್ ಅರುಣಾ ಮ್ಯಾಮ್ ಕೂಡ ಅಷ್ಟೇ, ಸತೀಶ್ ಸರ್ ಅವರ ತಾಯಿ ಪಾತ್ರ. ಐ ಥಿಂಕ್ 1-2 ಸೀನಲ್ಲಿ ನಮ್ಗೆ ಅವಕಾಶ ಇತ್ತು. ಬಟ್ ಓವರ್ ಆಲ್ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿರುವಂತದ್ದು ತುಂಬಾ ಖುಷಿ ಇದೆ ನನಗೆ. ಅಂಡ್ ಮಾಸ್ತಿ ಸರ್, ನಿಮ್ಮ ಡೈಲಾಗ್ಸ್ ನಾವು ಹಲವಾರು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಅದನ್ನ ಹೇಳೋದಕ್ಕೆ. ಅಂಡ್ ಈ ಸಿನಿಮಾದಲ್ಲೂ ವಿ ಆರ್ ಅಸೋಸಿಯೇಟಿಂಗ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಅಂಡ್ ವಿಶ್ವಜಿತ್ ಸರ್, ಫಸ್ಟ್ ಟೈಮ್ ನಿಮ್ ಜೊತೆ ಅಸೋಸಿಯೇಟ್ ಆಗ್ತಿರೋದು ಖುಷಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು, ಇದು ಅವರ 2ನೇ ಸಿನಿಮಾ. ಆ್ಯಂಡ್ ನಮ್ಗೆಲ್ಲರ ಕಡೆಯಿಂದ ಅವ್ರಿಗೆ ಒಳ್ಳೇದಾಗ್ಲಿ. ಸಿನಿಮಾ ಮೊದಲನೇ ಸಿನಿಮಾ ನಮಗೆ ಎಷ್ಟು ಸಕ್ಸಸ್ ಸಿಗುತ್ತೋ ಅನ್ನೋದು ಐಡಿಯಾನೇ ಇರಲಿಲ್ಲ ನಮಗೆ. ಸಿನಿಮಾ ಮಾಡ್ಕೊಡೋದು ನಮ್ಮ ಜವಾಬ್ದಾರಿ, ಏನು ಒಳ್ಳೆ ಸಿನಿಮಾ ಮಾಡಿಕೊಡೋದು ಅಂತ. ಬಟ್ ಸಕ್ಸಸ್ ಕೊಟ್ಟಿದ್ದು ನಮಗೆ ಅಭಿಮಾನಿಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರು ಎಲ್ರಿಗೂ. ಈ ಸಿನಿಮಾ ಸೀಕ್ವಲ್ ಅಲ್ಲಿ ನಾವು ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪ್ರಾಮಿಸ್ ನಾವು ಹೇಳ್ಬೋದು ಅಷ್ಟೇ. ಅದ್ರ ಜೊತೆಗೆ ಎಲ್ಲ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರಗಳು. ಬಿಕಾಸ್ ಡೇ 1 ಇಂದ ಯು ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್. ಆ್ಯಂಡ್ ಮುಂದೆ ಕೂಡ ಸಪೋರ್ಟಿವ್ ಆಗಿರ್ತೀರಾ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮ್ಯಾನೇಜರ್ಸ್, ಎಲ್ಲ ಟೆಕ್ನಿಷಿಯನ್ಸ್, ನಯನ್, ಅರ್ಚನಾ, ಎವ್ರಿ ಒನ್, ಲಿಟ್ರಲಿ ಎವ್ರಿ ಒನ್, ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.